ತುಂಬ ದಿನ ಆದಮೇಲೆ ನಮ್ಮ ತೋಟದ ಕಡೆ ನಾನು ಹೋಗಿ ನೋಡಿದ್ರೆ ಫುಲ್ ಶಾಕ್. ಏಕೆಂದರೆ ಏರೋಳು ಗೊಬ್ಬರ ತೊಟ್ಟಿ ಸುತ್ತ ಫುಲ್ ಸತ್ಯ ಜಾಸ್ತಿ ಆಗೋಗಿದೆ. ಸರಿ ಆಯಿತು, ಇವತ್ತು ಕ್ಲೀನ್ ಮಾಡಿಬಿಡೋಣ ಅಂದ್ಬಿಟ್ಟು ಕ್ಲೀನ್ ಮಾಡೋಕ್ಕೆ ಶುರು ಹಚ್ಕೊಂಡೆ. ಆವಾಗ ನನಗೆ ಗೊತ್ತಾಯಿತು ನಾನು ಹಾಕಿದ ಡ್ರ್ಯಾಗನ್ ಫ್ರೂಟ್ ಗಿಡಗಳೆಲ್ಲ ಸಖತ್ತಾಗಿ ಬಂದಿದೆ ಅಂತ. ಸರಿ ಆಯಿತು, ಅದನ್ನೆಲ್ಲ ನೀಟಾಗಿ ಎತ್ಕಟ್ಟಿ ನೀಟಾಗಿ ಕ್ಲೀನ್ ಮಾಡೋಣ ಅಂತ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆವಾಗ ನಮ್ಮಪ್ಪ ಫೋನ್ ಮಾಡಿ ಹಾಗೆ ಹಸ್ಗಳ್ನ ಸ್ವಲ್ಪ ಕಟಾಕ್ಬಿಡೋ ಅಂದರು. ಸರಿ ಒಂದೊಂದೇ ಹಿಡ್ಕೊಂಡು ಹೋಗಿ ಕಟಾಕಿ ನೆಕ್ಸ್ಟ್ ಬರೋ ಅಷ್ಟೊತ್ತಿಗೆ ನಮ್ಮ ನಾಯಿರು ಹಚ್ಕೆದ್ ಬಿಡೋದ. ಯಾಕೆ ಅಂದರೆ ಅದನ್ನಿನ್ನು ವಾಕಿಂಗ್ ಕರ್ಕೊಂಡು ಹೋಗಿರಲಿಲ್ಲ. ಸರಿ ಅಂತ ಅದನ್ನು ವಾಕಿಂಗ್ ಕರ್ಕೊಂಡೋಗಿ ವಾಪಸ್ ಬಂದಾಗ ನಮ್ಮಮ್ಮ ತೋಟಕ್ಕೆ ಬಂದಿದ್ರು. ಸೊ ಅಪರೂಪಕ್ಕೆ ನಾನು ಬಂದಿದ್ದೀನಿ ಅಂತ ಫುಲ್ ಖುಷಿ. ಬಾರೋ ಅಪರೂಪಕ್ಕೆ ಬಂದಿದೆ, ಹೊಸ ಹುಲ್ಕುಯ್ ಕೊಡ್ತೀನಿ ಎತ್ತಾಕ್ಬಿಡುವೆ ಅಂತ ಅಂದರು. ಸರಿ ಅಂತ ಹೋಗಿ ಹುಲ್ ಕುಯ್ ಕೊಟ್ಟರು. ನಾನು ಹೋಗಿ ಎತ್ತಾಕ್ತೆ. ಹುಲ್ಲು ಎತ್ತಾಕಿದ್ದಲ್ಲ ಆದಮೇಲೆ ವಾಪಸ್ಸು ಎರೆಹುಳು ಗೊಬ್ಬರದ ತೊಟ್ಟಿ ಹತ್ರ ಬಂದೆ. ನಾನು ಹಿಂಗೆ ಆಚೆ ಹೋಗಿದಾಗ ಲೀಚಿ ಹಣ್ಣು ತಿಂದಿದೆ. ತುಂಬ ಟೇಸ್ಟ್ ಚೆನ್ನಾಗಿತ್ತು. ಅದ್ರ ಬೀಜನ ಹಂಗೆ ಎತ್ಕೊಬಂದು ತೋಟದಲ್ಲಿ ಹಾಕೋಣ ಅಂತ ತಂದಿದೆ. ಅದನ್ನ ಸೀಡಿಂಗ್ ಮಾಡಿ ವಾಪಸ್ಸು ಮನೆ ಕಡೆ ಬಂದೆ. ಇನ್ನು ಕ್ಲೀನಿಂಗ್ ಮಾಡೋದು ತುಂಬ ಇತ್ತು. ಒಂದೇ ದಿನ ಆಗಲ್ಲ, ಮತ್ತೆ ಇನ್ನೊಂದು ದಿನ ಬರೋಣ ಅಂತ. ಇದಾಗಿತ್ತು ನನ್ನ ಮೊದಲನೇ ಮಿನಿ ವ್ಲಾಗು. ಹೋಪ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಆ್ಯಂಡ್ ಇಷ್ಟ ಆಗಿಲ್ಲ ಅಂದರೆ ನಿಮ್ಗೆ ಇಷ್ಟ ಆಗೋ ಥರ ನೆಕ್ಸ್ಟ್ ವೀಡಿಯೋ ಮಾಡೇ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ಇನ್ನೊಂದು ವ್ಲಾಗಲ್ಲಿ.